आज भारतीय जनता पार्टी पूरा कर्नाटक स्टेट में स्ट्राइक के लिए कॉल दिए है ताकि 2 साल से गुजरते हुए भी एक रोड को भी सुधार करने का नहीं हो रहा है। इसके वजह से आज भारतीय जनता पार्टी हमने कॉल किया है। हमारा मांग है हर कॉन्स्टिट्यूंसी 224 इंक्लूडिंग ऑल बीजेपी कांग्रेस जेडीएस एमएलए कॉन्स्टिट्यूंसी को हर कॉन्स्टिट्यूंसी को 100 करोड़ इमीडिएट रिलीज कर देना चाहिए ताकि आप अभी देख सकते हैं आप इधर भी रोड कैसा हुआ क्या है और रोड का हालत क्या खराब हुआ है। लोगों को चलने फिरने के लिए भी मुश्किल हो रहा है। इसके लिए हमारा आग्रह है एज पॉसिबल एज अर्ली इमीडिएट मुख्यमंत्री सिद्धरामैया जी 100 करोड़ फॉर ईच रोड सैंक्शन करने के लिए मैं आग्रह करता हूँ। राज्य ಸರ್ಕಾರ ಇವತ್ತು ಇಡೀ ನಗರ ಪ್ರದೇಶ ಆಗಲಿ ಗ್ರಾಮಾಂತರ ಪ್ರದೇಶ ಆಗಲಿ ಇಡೀ ಕರ್ನಾಟಕದಾದ್ಯಂತ ರಸ್ತೆಗಳು ದಿವಾಳಿಗೆ ಎದ್ದು ಹೋಗ್ಯಾವ, ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ, ಜನರ ಅಡ್ಡಾಡಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಐತಿ। ಇಷ್ಟೆಲ್ಲ ಗೊತ್ತಿದ್ರು ಕೂಡ ಇವತ್ತು ಸರ್ಕಾರ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ। ಕಳೆದ 2.5 ವರ್ಷದಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಈಗ 25 ಕೋಟಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಕಳಿಸಿದ್ದಾರೆ। ಆದರೆ 25 ಕೋಟಿ ಯಾವಾಗ ಅಪ್ರೂವಲ್ ಆಗುತ್ತೋ ಯಾವಾಗ ಬರುತ್ತೋ ಇನ್ನೂ ನಮ್ಗೆ ಗೊತ್ತಿಲ್ಲ। ಆದರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ತಕ್ಷಣ ಇದಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ। ಇದಕ್ಕೆ 10 ಕೋಟಿ 15 ಕೋಟಿ 20 ಕೋಟಿ ಒಳಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ। ಯಾವ ಊರಾಗೂ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇವತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ। ಆದರೆ ನಾವು ಓಪನ್ ಆಗಿ ಬಂದು ಇವತ್ತು ಸ್ಟ್ರೈಕ್ ಮಾಡತ್ತೀವಿ, ಅವ್ರು ಹೇಳಲಾರ್ದ ಸ್ಟ್ರೈಕ್ ಮಾಡುವಂಥ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ। ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ತೀವಿ, ತಕ್ಷಣ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠತಮ 100 ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದರೆ ರೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಗುಂಡಿ ಮುಚ್ಚು ಕೆಲಸ ಅಂತ ನಾವು ಮಾಡ್ತೀವಿ। ಹೀಗಾಗಿ ಮುಖ್ಯಮಂತ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ವಿನಂತಿ ಮಾಡ್ತೀವಿ, ತಕ್ಷಣ ಬಿಡುಗಡೆ ಮಾಡಿರಿ। ಇವತ್ತು ಇಡೀ ಕರ್ನಾಟಕದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ತೊಗೊಂಡೈತಿ, ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟಕ್ಕೆ ಮತ್ತೆ ಅಣಿ ಹಾಕಿವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡ್ರಿ।